ಸರ್ಕಾರದ ಆದೇಶದಂತೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ದಿನಾಂಕ 23/9/2025 ನಾವು ಹಮ್ಮಿಕೊಂಡಿದ್ದೀವಿ. ನಗರಸಭೆ ವತಿಯಿಂದ ಪೌರ ಕಾರ್ಮಿಕರು ಪ್ರತಿದಿನ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಮನರಂಜನೆ ಅನ್ನೋದು ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಎಫಿಷಿಯನ್ಸಿ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ದೃಷ್ಟಿನಲ್ಲಿ ಅವರು ಈ ದಿನ ಅವರಿಗೆ ಆಟಗಳನ್ನು ನಾವು ಏರ್ಪಡಿಸ್ತಾ ಇದ್ವಿ. ಅದರಲ್ಲಿ ಸ್ಪರ್ಧೆಗಳಲ್ಲಿ ಲೆಮನ್ ಸ್ಪೂನು, ಮ್ಯೂಸಿಕಲ್ ಚೇರು, ಕಬಡ್ಡಿ, ಕ್ರಿಕೆಟು, ಸೊ ಇತರ ಆಟಗಳನ್ನು ನಾವು ದಿನ ಆಯೋಜನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಜಿಎಫ್ ನಗರಸಭೆಯ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಶ್ರೀಮತಿ ಆರ್ ಇಂದಿರಾ ಗಾಂಧಿ ಮೇಡಮ್ ರವರು ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶ್ರೀ ಆಂಜನೇಯಲು ಕಮಿಷನರ್ ನಗರಸಭೆ ಕೆಜಿಎಫ್ ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಎಡಬಲ್ ಆಗಿರ್ತಕ್ಕಂಥ ಶ್ರೀ ಗಂಗಾಧರ್ ಅವರು ಇದ್ದಾರೆ, ಅವ್ರಿಗೂ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಪೌರ ಕಾರ್ಮಿಕರ ಸಂಘದ ಶಾಖಾ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಮು, ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು, ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶು, ಇಲ್ಲಿ ಎಲ್ಲ ಎಲ್ಲ ಇತರೆ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅದೇ ರೀತಿ ನಮ್ಮ ಕಚೇರಿಯ ಕಂದಾಯ ಅಧಿಕಾರಿ ಜಯರಾಮ್ ರವರು, ನಮ್ಮ ಅಕೌಂಟ್ ಸೆಕ್ಷನ್ ಕೃಷ್ಣಮೂರ್ತಿ, ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ನಾವೆಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನಮ್ಮ ಪೌರ ಕಾರ್ಮಿಕರಿಗೆ ನಾವು ಸ್ಫೂರ್ತಿಯಾಗಿ ಅವರ ಒಂದು ಆಟಪಾಠಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಂತ ಎಲ್ಲರೂ ಬಂದಿದ್ದಾರೆ. ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾನ್ಯ ಪೌರಾಯುಕ್ತರು ಮಾನ್ಯ ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕಂತ ಈ ಸಮಯದಲ್ಲಿ ಮನವಿ ಮಾಡ್ತೇವೆ. ಸರ್ಕಾರ ಘೋಷಣೆ ಮಾಡಿರ್ತದೆ. ಅವರ ಒಂದು ಶ್ರಮವನ್ನು ಗುರುತಿಸಿ ಸರ್ಕಾರವು ಪ್ರತಿ ವರ್ಷ 23ನೇ ತಾರೀಕು ಸೆಪ್ಟೆಂಬರಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಸುಮಾರು 2-3 ದಿನಗಳ ಕಾಲ ನಾವು ಸ್ಪೋರ್ಟ್ಸನ್ನು ಕೆಲವು ಕಡೆ ಎಲ್ಲ ಆಯೋಜಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಕಾರಣ ಅಂದರೆ ರಾಷ್ಟ್ರೀಯಗಳು ಕೂಡ ಶ್ರಮಪಟ್ಟಿರ್ತಾರೆ. ಮನೆಗೆ ಹೋದರೂ ಕೂಡ ನೆಮ್ಮದಿ ಇರಲ್ಲ ಅವರಿಗೆ. ಮನೆಗೆ ಹೋದರೂ ಕೂಡ ಸಂಸಾರ ತಾಪತ್ರೆಗಳಿರ್ತದೆ. ಆಫೀಸ್ ಬಂದರೆ ಆಫೀಸಲ್ಲಿ ಕೆಲಸಗಳು, ಒತ್ತಡಗಳಲ್ಲೇ ಜೀವನ ಮಾಡ್ತಾರೆ. ಆ ಒತ್ತಡಗಳಿಂದ ವಿಮುಕ್ತಿ ಆಗೋದಕ್ಕೆ ಒಂದು 2-3 ದಿನ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸಿರ್ತದೆ. 23ನೇ ತಾರೀಕು ಪೌರ ದಿನಾಚರಣೆ ಅದೇ ಉದ್ದೇಶನೇ. ವರ್ಷಕ್ಕೆ ಒಂದಿನ ಅದು ಮೈಂಡ್ ಫ್ರೀ ಆಗಿಟ್ಕೊಂಡು ಎಲ್ಲರ ಜೊತೆ ಬಂತು ನಗ್ತಾ ಇರಲಿ ಅನ್ನೋ ಉದ್ದೇಶ ಸರ್ಕಾರ ಉದ್ದೇಶ. ಆ ಒಂದು ಭಾಗವಾಗಿ ಇವತ್ತು ಅದರ ಒಂದು ಭಾಗವಾಗಿ ಇವತ್ತು ಸ್ಪೋರ್ಟ್ಸ್ ಹಮ್ಮಿಕೊಂಡಿದ್ದೇವೆ. ಇದರಲ್ಲೆಲ್ಲ ಅವರು ಭಾಗವಹಿಸ್ತಾರೆ. ಈ ದೀಪ ಬೆಳಕು ಸೇವಾ ಸಂಘದ ಕಾರ್ಯದರ್ಶಿ ಆದ ನಮ್ಮ ಪೌರಾಯುಕ್ತರು ಶ್ರೀ ಆಂಜನೇಯ ಸರ್ ಅವರು ಮತ್ತು ನಮ್ಮ ಕೆಜಿಎಫ್ ನಗರದ ಪ್ರಥಮ ಪಂಚಾಯತ ನಮ್ಮ ನಗರಸಭೆ ಅಧ್ಯಕ್ಷರಾದ ಇಂದಿರಾ ಗಾಂಧಿ ಮೇಡಮ್ ಅವರು ಹಾಗೂ ನಮ್ಮ ವ್ಯವಸ್ಥಾಪಕರು ನಮ್ಮ ಗಂಗಾಧರ್ ಸರ್ ಅವರು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಈ ದಿನ ನಮಗೆ ಎಷ್ಟೋ ಮನಸ್ಫೂರ್ತಿಯಾಗಿ ನಾವೆಲ್ಲ ಚೆನ್ನಾಗಿರಬೇಕು. ಎಷ್ಟೋ ಕೆಲಸಗಳು ಮಾಡ್ತೀರಾ, ನೀವು ಕೂಡ ಸಂತೋಷದಿಂದ ಒಂದು ದಿವಸ ಚೆನ್ನಾಗಿ 1 ದಿವಸ 2 ದಿವಸ 3 ದಿವಸ ನೀವು ಕೂಡ ಚೆನ್ನಾಗಿ ನಮ್ಮಲ್ಲಿ ಈ ಎಲ್ಲ ಕ್ರೀಡಾ ಸ್ಪರ್ಧೆಗಳು ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಹಬ್ಬ ಮಾಡಿಕೊಂಡು ಚೆನ್ನಾಗಿರಬೇಕು ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಕೂಡ ಆಗಿದೆ. ಆ ಆದೇಶದ ಪ್ರಕಾರ ವಿಜೃಂಭಣೆಯಿಂದ ನಮ್ಮ ಪೌರಾಯುಕ್ತರು, ನಮ್ಮ ಅಧ್ಯಕ್ಷರು, ನಮ್ಮ ವ್ಯವಸ್ಥಾಪಕರು, ನಾವೆಲ್ಲ ಸಿಬ್ಬಂದಿ ಸೇರಿ ನಮಗೆ ಈ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿ ಸಂತೋಷದಿಂದ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನಗೆ ಧನ್ಯವಾದಗಳು ಸಂಘದವರಿಗೆ. ಮಾನ್ಯ ಅಧ್ಯಕ್ಷರು ದೀಪಾವಳಿ ನೀ ದಾಂಡಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.